ಡೊಮಿನಿಕ್ ಅಂಡ್ ದ ಲೇಡೀಸ್ ಪರ್ಸ್ Z5 ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಥ್ರಿಲ್ಲರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೇನೆ. ಮಮ್ಮೂಟಿ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇದನ್ನ ಪ್ರೊಡ್ಯೂಸ್ ಕೂಡ ಮಾಡಿರ್ತಾರೆ. ಇದೇ ವರ್ಷ ಜಾನ್ವರಿಯಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಆಲ್ಮೋಸ್ಟ್ 11 ತಿಂಗಳುಗಳ ನಂತರ OTT ಗೆ ಬಂದಿದೆ. ತಮಿಳಿನ ಫೇಮಸ್ ಡೈರೆಕ್ಟರ್ ಗೌತಮ್ ವಾಸುದೇವ್ ಮೆನನ್ ಅವರ ಮೊದಲ ಮಲಯಾಳಂ ಸಿನಿಮಾ ಇದು. ಇತ್ತೀಚಿನ ವರ್ಷಗಳಲ್ಲಿ ಮಮ್ಮೂಟಿ ಅವರು ಕಮರ್ಷಿಯಲ್ ಸಿನಿಮಾಗಳಿಗಿಂತ ಪ್ರಯೋಗಾತ್ಮಕ ಸಿನಿಮಾಗಳ ಕಡೆನೆ ಹೆಚ್ಚಿನ ಗಮನವನ್ನ ಕೊಡ್ತಿದ್ದಾರೆ. ಈ ಪ್ರಯತ್ನದಲ್ಲಿ ಬಂದಂತ ಸಿನಿಮಾನೇ ಡೊಮಿನಿಕ್ ಅಂಡ್ ದ ಲೇಡೀಸ್ ಪರ್ಸ್. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಡೊಮಿನಿಕ್ ಒಬ್ಬ ಎಕ್ಸ್ ಪೊಲೀಸ್ ಆಫೀಸರ್, ಸದ್ಯಕ್ಕೆ ಪ್ರೈವೇಟ್ ಡಿಟೆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವನ್ ಹತ್ರಕ್ಕೆ ಒಂದು ಲೇಡೀಸ್ ಪರ್ಸ್ ನ ಓನರ್ ಯಾರು ಅಂತ ಕಂಡು ಹಿಡಿಯುವಂತೆ ಒಂದು ಕೇಸ್ ಬರುತ್ತೆ. ಈ ಕೇಸ್ ನ ಬೆನ್ನಹತ್ತಿದ ಡೊಮಿನಿಕ್ ಗೆ ಕೆಲ ಆಘಾತಕಾರಿ ವಿಷಯಗಳು ತಿಳಿಯುತ್ತೆ. ಅದೇನು ಅಂತ ಗೊತ್ತಾಗ್ಬೇಕಾದ್ರೆ ನೀವು ಈ ಸಿನಿಮಾನ ನೋಡ್ಲೇಬೇಕು. ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಹಾಗೂ ಕ್ಲೈಮ್ಯಾಕ್ಸ್ ಶಾಕಿಂಗ್ ಆಗಿರುತ್ತೆ. ನಿರ್ದೇಶಕರು ಕ್ಲೈಮ್ಯಾಕ್ಸ್ ನವರೆಗೆ ಸಸ್ಪೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಈ ಸಿನಿಮಾ ಪ್ರತಿ 10 ನಿಮಿಷಕ್ಕೆ ಟ್ವಿಸ್ಟ್ ಕೊಡುವಂತ ಸಿನಿಮಾ ಅಲ್ಲ, ಬದಲಾಗಿ ನೋಡೋ ಪ್ರೇಕ್ಷಕನನ್ನ ನಿಧಾನವಾಗಿ ಕಥೆಯ ಒಳಗೆ ಕರ್ಕೊಂಡೋಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಥ್ರಿಲ್ ಮಾಡುತ್ತೆ. ಇದರಿಂದ ಈ ಸಿನಿಮಾ ಕೆಲವರಿಗೆ ಬೋರಿಂಗ್ ಅನ್ನಿಸಬಹುದು. ಡೈರೆಕ್ಟರ್ GVM ಅವ್ರಿಗೆ ಇದು ಕಂಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಥ್ರಿಲ್ಲರ್ ಸಿನಿಮಾಗೆ ಬೇಕಾದಂತ BGM ಇಲ್ಲಿ ಸಿಕ್ಕಿದೆ. ಸಿನಿಮಾಟೋಗ್ರಫಿ ಇಸ್ ಗುಡ್. ಮಮ್ಮೂಟಿ ಅವರು ಡಿಟೆಕ್ಟಿವ್ ಪಾತ್ರದಲ್ಲಿ ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಇವರಿಗೆ ಡೈಲಾಗ್ಸ್ ಕಡಿಮೆ, ಎಕ್ಸ್ಪ್ರೆಷನ್ಸ್ ಜಾಸ್ತಿ. ಸುಷ್ಮಿತಾ ಭಟ್ ಅವರಿಗೆ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ, ಅದನ್ನ ಅವರು ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಗೋಕುಲ್ ಸುರೇಶ್ ಅವರಿಗೆ ಹೇಳ್ಕೊಳ್ಳುವಂತ ಪಾತ್ರ ಏನ್ ಸಿಕ್ಕಿಲ್ಲ ಇಲ್ಲಿ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಡೀಸೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಸ್ಲೋ ಪೇಸ್ಡ್ ಮಲಯಾಳಂ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಡೊಮಿನಿಕ್ ಅಂಡ್ ದ ಲೇಡೀಸ್ ಪರ್ಸ್ ಸಿನಿಮಾದ ಬಗ್ಗೆ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.